ಅಗ್ರಿಕಲ್ಚರ್ ಕಾಲೇಜ್ ಗುರು ಹಾಸನ್ ಹತ್ರ ಬಂದ್ವಿ. ಮೋಡು +1 ಹಾಕ್ಕೊಂಡು ಟ್ರೈ ಮಾಡಿದೆ. 160 ಫುಲ್ ಮಾಡ್ತು, ನಾಟ್ ಬ್ಯಾಡ್. ಸದ್ಯಕ್ಕೆ ಸಾಕು. +2 ಎಲ್ಲಿ ಟ್ರೈ ಮಾಡಲಿ? +1 ಓಡ್ತಾ ಇದೆ ಫ್ಯೂಲ್ ಎಕ್ಸು. ಅದು ಲೈಟ್ಗೂ ಬಿಸ್ಲಿಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಗುರು, ಅದೊಂದು ಸಮಸ್ಯೆ ಇಲ್ಲಿ. ನಾಟ್ ಬ್ಯಾಡ್. ವಿಂಡ್ ಹೆವಿ, ಗಾಳಿ ಹೆವಿ ಹೊಡಿತಿದೆ. ಹಿಮಾಲಯನ್ ಓಡಿಸಿ ನಂಗೆ ಗಾಳಿದೇನೋ ಗೊತ್ತಾಗ್ತಿರ್ಲಿಲ್ಲ ಇದು. ಮತ್ತು ಇದರಲ್ಲಿ ನಿಮಗೆ ವ್ಯೂನು ಚೆನ್ನಾಗಿ ಕಾಣಿಸುತ್ತೆ ಹೋಗೋದು. ಹಿಮಾಲಯನ್ರಲ್ಲಿ ಸಡನ್ನಾಗಿ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ. ಬ್ರಿಡ್ಜ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು. ಇವೇ ಆಕ್ಸಿಡೆಂಟ್ಸ್ ಆಗ್ತಿತ್ತಲ್ವ ಗುರು, ಅಂಡರ್ಗ್ರೌಂಡ್ ಎಲ್ಲ ಕೆಳಗಡೆ ಇದ್ದಾಗಲ್ಲ. ಅಪ್ಪ, ಹಾಸನಿಗೆ ರೀಚ್ ಆದ್ವಿ ಅನ್ಸುತ್ತೆ. 1.5 ಅವರ್ 1.25 ಅವರಲ್ಲಿ ಹಾಸನಿಗೆ ಬಂದಿದ್ದೀವಿ. ನಾಟ್ ಬ್ಯಾಡ್. ನಾನಿದು ಬೇಲೂರು ರೈಡ್ ಮಾಡಿದಾಗ 3 years ಬ್ಯಾಕ್ ಏನೋ ಕಟ್ತಾ ಇದ್ರು, ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ನಾಟ್ ಬ್ಯಾಡ್. ಹಾಸನ್ ಅಗ್ರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನನಗೆ ಕೆಫೆ ಇತ್ತು ಯಾವಾಗಲೂ ಬರೋರ. ಕೆಫೆ ಎಲ್ಲಿ ಅಂತಲೇ ಕಾಣಿಸ್ತಿಲ್ವಲ್ಲ. ನಾನು ಯಾವಾಗಲೂ ಅನ್ಕೊತಿದ್ದೆ ಪಾಪ ಅವ್ರು ಏನಾದ್ರು ಬೇಕಂದರೆ ಆಚೆ ಹೋಗಿ ತಿನ್ನೋಕ್ಕೆ ಏನೂ ಇಲ್ವಲ್ಲ ಅಂತ. ಇದೊಂದು ಕೆಫೆ ಇತ್ತು. ಕೆಫೆ ತೆಗೆದು ಬಿಟ್ಟಿದ್ದಾರೆ ಅನಿಸುತ್ತೆ, ಇಲ್ಲ ಕಾಣಿಸ್ತಿಲ್ಲ ಬ್ರಿಡ್ಜ್ ಕಟ್ಟಿರೋದಕ್ಕೆ. ಓಕೆ, ಸ್ಟಾಪ್ ಕೊಡುವ ಸಮಯ ಬಂತು. ಧ್ರುವ ಥರದೊಂದು ಸ್ಟಾಪ್ ಕೊಟ್ಟೆ. ಓಡಿಸ್ಬೋದು, ಏನಿಲ್ಲ. ಏನಂದ್ರೆ ನನ್ನ ಫ್ರೆಂಡು ಆಚೆ ಹೋಗಿದ್ದಾನೆ, ಅವ್ನು ಆದಷ್ಟು ನಿಧಾನಕ್ಕೆ ಅಂತ ಅಂದ. ನಾನು ನೋಡ್ರಲ್ಲಿ ಚೆಚ್ಕೊಂಡ್ಬಂದ್ಬಿಟ್ಟೆ ಹಾಸನ್ ತನಕ. 3 ಪಾಯಿಂಟ್ ಖಾಲಿಯಾಗಿದೆ. ಮೈಲೇಜು 20-23 ಕೊಡ್ತಿತ್ತು ಸಿಟೀಲಿ. ಟ್ಯೂನಿಂಗ್ ಆ ಥರ ಮಾಡಿದ್ದಾರೆ ಅವರು. ಲಾಂಗಲ್ಲಿ 25 ಆದರೂ ಕೊಡುತ್ತೆ ಅಂತ ಅಂದ್ಕೊಂಡು ಓಡಿಸ್ತಾ ಇದ್ದೀನಿ. ಚೆಕ್ ಮಾಡಬೇಕು. ಫ್ಯೂಲ್ ಎಕ್ಸ್ ಇರೋದ್ರಿಂದ 3 ಲೀಟ್ರ್ ಪೆಟ್ರೋಲ್ ಇಟ್ಟಿರಲೇಬೇಕು ಟ್ಯಾಂಕಲ್ಲಿ ಯಾವಾಗ್ಲೂ. ಅಪ್ಪ, ಹಾಸನ್ ಲಾಸ್ಟ್ ಟೋಲ್ ಗೋರಿದು. ಅಪ್ಪ ಮತ್ತು ಪೊಸಿಷನು ಅಷ್ಟೇ ಸ್ವಲ್ಪ ಮುಂದೆ ಬರೋ ಥರ ಇದೆಯಲ್ಲ, ಸೊ ನೋಡ್ಕೋಬೇಕು. ಅಲ್ಲಿ ನೋಡಿ, ಅದೇ ಹಾಸನ್ ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ಇನ್ನೂ ಮಾಡ್ತಾನೇ ಇದ್ರು. ಅವಾಗಿಂದನೂ ಮಾಡೇ ಬಿಟ್ರು ಫೈನಲಿ. ಹಾಸನ್ ಇದೆ ನೋಡಿ ರೈಟ್ ಸೈಡ್, ಹಾಸನ್ ಸಿಟಿ. ಫೈನಲಿ ಬ್ರಿಡ್ಜ್ ಎಲ್ಲ ಓಪನ್ ಆಗ್ಬಿಟ್ಟಿದೆ. ಲಾಸ್ಟ್ ಟೈಮು ಕೆಳಗಡೆಯಿಂದನೇ ಹೋಗಿದ್ದೆ ನಾನು. ಯಾವಾಗ? ಮೊನ್ನೆ ಅಕ್ಟೋಬರ್ ಟೈಮಲ್ಲಿ, 2025 ಅಕ್ಟೋಬರ್ ಟೈಮಲ್ಲೂ ನಾನು ಕೆಳಗಡೆಯಿಂದನೇ ಹೋಗಿದ್ದೆ. ಇದು ಓಪನ್ ಆಗ್ಬಿಟ್ಟಿದೆ. ಅಲ್ಲಿ ರೈಟ್ ಸೈಡ್ ಹೋಗಿದ್ರೆ ಹಾಸನ ಫಸ್ಟ್ ಹಳೆಯ ಹೈವೇಲಿ. ಇನ್ಮೇಲೆ ಇರೋದು ಹೋಗೋದು. ಎಲ್ಲಿಂದ ಕೊಡ್ಲಿ ತತ್ತ ಲಿಫ್ಟು. ನಾನೇ ಮುಕ್ಕಾಲು ಸೀಟಲ್ಲಿ ಕೂತಿದ್ದೀನಿ. +2 ಇಟ್ಕೊಂಡಿದ್ದೀನಿ. ಇವಾಗ ನೋಡೋಣ ಏನು ರಿಸಲ್ಟ್ಸ್ ಕೊಡುತ್ತೆ ಅಂತ. ಅದೇ ಇನಿಷಿಯಲ್ ಫುಲ್ಲು ಎಳೆದು ಬಿಡ್ತೈತೆ, ಅದು ಗೊತ್ತಾಗುತ್ತೆ ಪವರ್ ಹೋಗ್ತಾ. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಫ್ಯೂಲ್ ಎಕ್ಸ್ ಅಂದರೆ ಏನು ಅಂತಾನೆ.
ಕ್ರೇಜಿ ಅನ್ಕೊಳ್ಳಿ. ಅಷ್ಟು ಲಾರಿಗಳು ಹೆವಿ ನಿಲ್ಸೋರು. ಇದೆಲ್ಲ ಟೈರು ಅದೇನೋ ಗ್ಯಾರೇಜ್ ಥರ ಇತ್ತು ಮುಂಚೆ. ಕೋವಿಡ್ಗಿಂತ ಮುಂಚೆ ಈ ರೋಡ್ ಒಂಥರ ಡಿಫ್ರೆಂಟ್ ವೈಬ್ಸ್ ಕೊಡೋದು. ಕೋವಿಡ್ ಆದಮೇಲೆ ಹೋಗು 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 ಹೋಗು. ಸಿಗ್ನಲ್ ಇದೆಯಾ? ಇದೆ. ನೆಕ್ಸ್ಟ್ ಸಕಲೇಶ್ಪುರ. ಲೆಫ್ಟ್ ಹೋದರೆ ಅದೇ ಒಳ್ಳೆನರಸೀಪುರ, ಚನ್ನರಾಯಪಟ್ಟಣ ಆ ಕಡೆ ಹೋಗುತ್ತೆ ಅನ್ಸುತ್ತಿದ್ದು. ರೈಟ್ ಸೈಡ್ ಹೋದರೆ ಬೇಳೂರು, ಹಳೇಬೀಡು ಸಿಟಿ. ಸೆಕೆ ಇದೆಯಲ್ಲಪ್ಪ, ಹ್ಯೂಮಿಡ್. ಯಾರು ಹೆಲ್ಮೆಟ್ ಹಾಕಲ್ಲ, ಕೇಳಲ್ಲ ಯಾರು. ಸಕಲೇಶ್ಪುರ ಹತ್ರ ಬಂದಿದ್ದೀವಿ. 15 ಕಿಲೋಮೀಟ್ರನೇ ಇರಬೇಕು ನೋಡಿ. ಮಲೆನಾಡು ಅಂತ ಸಿಮೆಂಟ್ ಟ್ಯಾಪಿಂಗ್ ರೋಡ್ ಹಾಕಿದ್ದಾರೆ ಇಲ್ಲಿ. ಬೆಸ್ಟ್ ಅದು. ಪದೇ ಪದೇ ಹಾಕೋದಿರಲ್ಲ. ಅದೇ ಓಲ್ಡ್ ಹೈವೇ ಅಲ್ಲಿ ಕಾಣಿಸ್ತಿದೆಯಲ್ಲ, ಸಕಲೇಶ್ಪುರಕ್ಕೆ ಹೋಗೋದದು. ಊಟ ಆಯಿತು. ಅಕ್ಕಿ ರೊಟ್ಟಿ ಹೋಟೆಲ್ ಅಂತ ಇದೆ ಸಕಲೇಶ್ಪುರದಲ್ಲಿ. ಹೆವಿ ಫೇಮಸ್ ಇತ್ತು ಗುರು. ನಾಲ್ಕನೇ ಹೆವಿ ರಶ್ ಆಗ್ಬಿಟ್ಟಿದೆ. ಹೆವಿ ಜನರು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಸಕಲೇಶ್ಪುರ ಇದು ಮೂಡಿಗೆರೆ ಹೋಗ್ತಿರ್ತಾರೆ ರೈಟ್ ಸೈಡು, ಅಲ್ಲಿ ಸಿಗುತ್ತಿದ್ದು. ಯಪ್ಪ ಹೆವಿ ಜನ ಆಗೋರು. ಒನ್ಸ್ ಅಪಾನ್ ಎ ಟೈಮ್ ನಾನು ಬಂದಾಗ ಯಾರು ಮೂವ್ಸ್ ನೋಡೋಕ್ಕಿರಲಿಲ್ಲ ಇಲ್ಲಿ. ತುಂಬ ಚೆನ್ನಾಗಿತ್ತು. ಬೆಣ್ಣೆ ಹಾಕ್ಕೊಡ್ತಿದ್ರು ಆ ಚಳಿಗೆ, ಅಕ್ಕಿ ರೊಟ್ಟಿ ಊಟಕ್ಕೆ. ಇವಾಗ ಹೆವಿ ಜನ ಆಗ್ಬಿಟ್ಟಿದ್ದಾರೆ. ರಾಕಿ ಊರಿಗೆ ಹಿಂಗೆ ಹೋಗೋದು. ಇಲ್ಲಿ ರೈಟ್ ಸೈಡ್ ಇದೆಯಲ್ಲ, ಇದೇ ರಾಕಿ ಊರಿಗೆ ಹೋಗೋದು. ಸ್ಟ್ರೈಟ್ ಹೋದರೆ ಮಂಗಳೂರು, ಶಿರಾಡಿ. ಸಕಲೇಶ್ಪುರ ದಾಟಿದ್ವಿ. ಒಳ್ಳೆ ಊಟ ಗುರು, ಚೆನ್ನಾಗಿದೆ ತುಂಬಾ. ಶನಿವಾರ ಭಾನುವಾರ ಹೆವಿ ಕ್ರೌಡ್ ಇರುತ್ತಂತೆ. ಮನೆ ಊಟ ಥರನೇ ಇರುತ್ತದು. ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಮುಂಚೆಯಿಂದನೂ ಬಂದಾಗಿಂದನೂ ತಿಂತಾಯಿದ್ದೀವಿ ಅಲ್ಲೇ. ನಾವು ಫ್ಯಾಮಿಲಿ ಕರ್ಕೊಂಬಂದಾಗಲೂ ಅಲ್ಲೇ ತಿಂತಿದ್ವಿ. ಏನೂ ಎಫೆಕ್ಟ್ ಆಗ್ತಿರಲಿಲ್ಲ. ಸೌದೆ ಒಳಗೆ ಮಾಡ್ತಾರೆ, ಅದೇ ಪ್ಲಸ್ ಪಾಯಿಂಟ್. ನಾಟ್ ಆನ್ ಗ್ಯಾಸ್ ಸ್ಟವ್. ಯಪ್ಪ ಮನೋಜಾಗೂ ಗುರುಕಿರ ಅಂತ ಇಬ್ಬರು ಸಿಕ್ಕಿದ್ರು, ಸಬ್ಸ್ಕ್ರೈಬ್ ಮಾಡಿ ಮಾತಾಡ್ಸಿದ್ರು. ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಟೈಮ್ ಬಂದಾಗ ಸಿಗ್ತೀನಿ ಅಂತಲೂ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಊಟ ಮಾಡಿ ಬಿಲ್ ಕೊಡೋಕ್ಕೂ ಬಂದರು ಗುರು. ಆಮೇಲೆ ನಾನೇ ಬೇಡ ಅಂದೆ. ತಿರ್ಗಾ ಗುಜರಾತಲ್ಲಿ ಹಂಗಾಗಿತ್ತಲ್ಲ, ಯಾರೋ ಬಂದ್ಬಿಟ್ಟು ನಮ್ಮದು ಫಲೂಡಾದು ಕೊಟ್ಟೋಗಿದ್ರು. ಯಪ್ಪ ಟೋನಿಗಲ್. ಹಾಂ, ಇನ್ನು ಫುಲ್ ಘಾಟೆ ಶಿರಾಡಿ. ಫಸ್ಟ್ ಸಿಗೋದೆ ಮಂಜರಾಬಾದು. ವಾಟ್ ದ ಹೆಲ್, ಇನ್ನೂ ರೆಡಿ ಆಗಿಲ್ವಾ ಇದು? ನಕ್ಕನ್ ಮಂಜರಾಬಾದ್. ವಾಪಸ್ ಬರ್ಬೇಕಾದ್ರೆ ನೋಡೋಣ ಇದನ್ನು. ಇವಾಗ ಬೇಡ, ಜನರು ಇರ್ತಾರೆ ಇವರು ಸಾಟರ್ಡೆ ಸಂಡೇ. ಆಮೇಲೆ ನೋಡೋಣ.
ಹೋದರೆ ಮಡಿಕೇರಿ, ಹಿಂಗೋದ್ರೆ ಧರ್ಮಸ್ಥಳ, ಶನಿವಾರ ಸಂತೆ, ಒಳ್ಳೆ ಘಾಟಪ್ಪ ಅದು. ಅದೇ ಅದು ಇದಕ್ಕೆ ಹೋಗುತ್ತಲ್ಲ, ಯಾವುದು ಶನಿವಾರ ಸಂತೆ, ಮಡಿಕೇರಿ ಮಂಗಳೂರು ಹೈವೇ ಜಾಯ್ನ್ ಆಗುತ್ತದು. ಕ್ರೇಜಿ ಅಂದ್ಕೊಳ್ಳಿ. ನಾನು ಫ್ಯೂಲ್ ಹಾಕ್ಸ್ಕೊಬೇಕು. ಆ್ಯಾವ್ರೇಜ್ ಆಫ್ 28 to 30 ಸಿಗ್ತಿದೆ ಮೈಲೇಜು. ಪರವಾಗಿಲ್ಲ, ಇನ್ಮೇಲೆ ಗೊತ್ತಾಗುತ್ತೆ ನೋಡೋಣ ಘಾಟಲ್ಲಿ ಎಷ್ಟು ಕೊಡುತ್ತೋ. ಘಾಟಲ್ಲಿ ಆಬ್ವಿಯಸ್ಲಿ 15 ಕೊಟ್ಟರು ದೊಡ್ಡ ವಿಷಯನೇ, ಏನು ಮಾಡೋಕ್ಕಾಗಲ್ಲ. ಯಪ್ಪ ಇಲ್ಲಂಥ ಕಡೆ ಹಿಮಾಲಯನ್ ಮಿಸ್ ಮಾಡ್ಕೊತೀನಿ ಗುರುನ, ಎಗ್ರಿಸ್ಕೊಂಡು ಫಸ್ಟ್ ಒನ್ ವೇ, ಒಂದೇ ವೇ ಸಿಂಗಲ್ ಇತ್ತು, ಆಮೇಲೆ ತಿರ್ಗಾ ಡಬಲ್ ಮಾಡಿದ್ರು. ಆಯಿತು ಗುರು, ಅದೆಲ್ಲ ಹೋಗ್ತೀಯ ನೋಡ್ತೀನಿ, ಬೇಡ. ಸುಮ್ಮನೆ ಆರನ್ ಮಾಡ್ತಾರೆ ಕೋಳಿ ಮಕ್ಕಳು, ಆಗಲ್ಲ ಬಿಡಲ್ಲ. ಮಧ್ಯದಲ್ಲಿ ಸಿಂಗಲ್ ಏನಿದೆ, ತಿರ್ಗಾ ಡಬಲ್ ಏನಾಗುತ್ತೆ. ಎಲ್ಲಿ ಎತ್ತ ಏನು ಅಂತ ಗೊತ್ತಾಗಲ್ಲ ಸ್ಪೀಡಾಗಿ ಹೋಗೋಣ ಅಂದರೆ. ಅಡಗೋರು ರಿಸ್ಕು. ಘಾಟ್ ಎಲ್ಲೋ ಇದೆ, ಅದು ಘಾಟ್ಗೆ ಹೋದ್ಮೇಲೆ ನಿಲ್ಲಿಸ್ಬಿಟ್ಟು ನದಿ ಕಾಣಿಸುತ್ತಲ್ಲ, ಗೂಗ್ಲಿ ಫಿಲಮ್ ಶೂಟಿಂಗ್ ಸ್ಪಾಟ್ ತೆಗ್ದೋರಲ್ಲ ಅದು, ನೋಡೋಣ. ಗಾಡೀಲಿ ಶಿರಾಡಿಗೆ ಆಲ್ಮೋಸ್ಟ್ 7th ಟೈಮೋ 8th ಟೈಮೋ ಇದು. ಹಿಮಾಲಯನ್ಗಿಂತ ಮುಂಚೆನೂ ಬಂದಿದೆ ಗಾಡಿ ತೊಗೊಂಡು, RC-ಲೆಲ್ಲ. ತಾರು ಕ್ರೇಜಿ. ಎಂಥ ಚಿಕ್ಕವೇ ಐತಿದು, ಡಬಲ್ ಏನು ಮಾಡೇ ಬಿಟ್ರು ಕೊನೆಗೂ ಬೆಟ್ಟ ಅಗ್ದಿ.